YRF ಸ್ಪೈ ಯೂನಿವರ್ಸ್ ಗೆ ಹೊಸ ಎಂಟ್ರಿ ಬಂದಿದೆ. ವಾರ್ 2 ವಾರ್ 1 ನ ಸೀಕ್ವಲ್ ಮೂವಿ. ಈ ಮೂವಿ ಹೇಗಿತ್ತು ಅಂತ ಈ ವಿಡಿಯೋನಲ್ಲಿ ರಿವ್ಯೂ ಮಾಡೋಣ. ಈ ವಿಡಿಯೋನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದೀವಿ ಪರ್ಫಾರ್ಮೆನ್ಸಸ್, ಆಕ್ಷನ್, ಡೈರೆಕ್ಷನ್, ಸ್ಕ್ರೀನ್ ಪ್ಲೇ ಹಾಗೂ ಮಿಕ್ಕಿದೆಲ್ಲ ಟೆಕ್ನಿಕಲ್ ಆಸ್ಪೆಕ್ಟ್ಸ್. ವಾರ್ 2 ಮೂವಿನ ಡೈರೆಕ್ಟ್ ಮಾಡಿದ್ದಾರೆ ಆಯನ್ ಮುಖರ್ಜಿ ಹಾಗೂ ಮೇನ್ ರೋಲ್ ನಲ್ಲಿ ರಿತಿಕ್ ರೋಷನ್, ಜೂನಿಯರ್ NTR ಹಾಗೂ ಕಿರಾ ಅಡ್ವಾಣಿ ಅವರು ಮಾಡಿದ್ದಾರೆ. ಪ್ಲಾಟ್ ಬಗ್ಗೆ ಹೇಳಿದರೆ ಕಬೀರ್ ಈ ಮೂವಿನಲ್ಲಿ ರೋಗ್ ಆಗಿ ಟರ್ನ್ ಆಗ್ಬಿಟ್ಟಿದ್ದಾರೆ. ಅವರನ್ನ ತಡೆಯಕ್ಕೆ ವಿಕ್ರಮ್ ನ ಕಳಿಸ್ತಾರೆ. ಅದಾದ್ಮೇಲೆ ಏನೇನಾಗುತ್ತೆ ಅಂತ ನೀವು ಮೂವಿ ನೋಡೇ ತಿಳ್ಕೊಬೇಕು. ಇದೊಂದು ಐ ಆಕ್ಟೈನ್ ಆಕ್ಷನ್ ಥ್ರಿಲ್ಲರ್ ಸ್ಪೈ ಮೂವಿ ಅಂತ ಹೇಳ್ಬೋದು. ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದರೆ ರಿತಿಕ್ ರೋಷನ್ ಅವರಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಮೂವಿನಲ್ಲಿ ಒಂದು ಚಾರಂ ತಗೊಂಡ್ ಬರ್ತಾರೆ, ಮತ್ತೆ ತುಂಬಾ ಸ್ಟೈಲಿಶ್ ಆಗಿ ತೋರಿಸಿದ್ದಾರೆ. ಆಕ್ಷನ್ಸ್ ಅಂತೂ ಸೂಪರ್ ಆಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಡ್ಯಾನ್ಸ್ ಕೂಡ ಚೆನ್ನಾಗಿ ಮಾಡಿದ್ದಾರೆ, ಜೊತೆಗೆ ಎನರ್ಜಿ ತಗೊಂಡ್ ಬಂದಿದ್ದಾರೆ ಕ್ಯಾರೆಕ್ಟರ್ ಗೆ. ಜೂನಿಯರ್ NTR ಅವ್ರ ಬಗ್ಗೆ ಮಾತಾಡಿದರೆ ಅವ್ರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಾಲಿವುಡ್ ಗೆ ಒಳ್ಳೆ ಡೆಬ್ಯೂಟ್ ಅಂತ ಹೇಳ್ಬೋದು. ಯಾವುದೇ ರೀತಿಯಾದ ಕಮ್ಮಿನೂ ಮಾಡಿಲ್ಲ ರಿತಿಕ್ ರೋಷನ್ ಗೆ ಮತ್ತೆ ಜೂನಿಯರ್ NTR ಗೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಜೂನಿಯರ್ NTR ಅವರು ಈ ಮೂವಿನಲ್ಲಿ. ಕಿರಾ ಅಡ್ವಾಣಿ ಅವ್ರ ಬಗ್ಗೆ ಮಾತಾಡಿದ್ರೆ ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಅವ್ರ ಕ್ಯಾರೆಕ್ಟರ್ ತುಂಬಾ ಅಂಡರ್ ಯುಟಿಲೈಸ್ ಅಂತ ಹೇಳ್ಬೋದು. ಬಟ್ ಅವ್ರ ಸ್ಕ್ರೀನ್ ಟೈಮ್ ಏನಿತ್ತು ಅದನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಡೈರೆಕ್ಷನ್ ಬಗ್ಗೆ ಮಾತಾಡಿದ್ರೆ ಆಯನ್ ಮುಖರ್ಜಿ ಅವ್ರ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು. ಅದರಿಂದಾನೇ ಅನ್ಸುತ್ತೆ ಅವರೆಲ್ಲೋ ಫೇಲ್ ಆಗಿದ್ದಾರೆ ಅಂತ ಅನ್ಸಕ್ ಕಾರಣ. ಯಾಕಂದ್ರೆ ಒಳ್ಳೆ ಕಾನ್ಸೆಪ್ಟ್ ಇತ್ತು, ತುಂಬಾ ಇಂಟ್ರಿಗಿಂಗ್ ಆಗಿ ತುಂಬಾ ಸಕ್ಕದಾಗಿ ತೋರಿಸ್ಬೋದಿತ್ತು. ಬಟ್ ಖಂಡಿತವಾಗ್ಲೂ ಫೇಲ್ ಆಗಿದ್ದಾರೆ. ಯಾಕೆಂದ್ರೆ ಆಡಿಯನ್ಸ್ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡಕ್ ಆಗ್ಲಿಲ್ಲ. ಒಂದು ಬ್ಲಾಕ್ ಬಸ್ಟರ್ ಮೂವಿ ಆಗ್ಬೋದಿತ್ತು ಈ ಇಯರ್ ಅಲ್ಲಿ, ಬಟ್ ಫೇಲ್ ಆಗಿದೆ. ಒಳ್ಳೆ ಕ್ಯಾಸ್ಟ್ ಕೂಡ ಇದ್ರು, ಬಟ್ ಎಕ್ಸಿಕ್ಯೂಷನ್ ಅಲ್ಲಿ ಫೇಲ್ ಆಗಿದ್ದಾರೆ. ಜೊತೆಗೆ ಇನ್ನೊಂದೇನು ಅಂದ್ರೆ ಜೂನಿಯರ್ NTR ಅವ್ರದ್ದು ಪೊಟೆನ್ಶಿಯಲ್ ನ ಹೊರಗೆ ತೆಗೆಯೋದ್ರಲ್ಲಿ ಆಯನ್ ಮುಖರ್ಜಿ ಅವರು ಫೇಲ್ ಆಗಿದ್ದಾರೆ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಸ್ಕ್ರೀನ್ ಪ್ಲೇ ಬಗ್ಗೆ ಮಾತಾಡಿದ್ರೆ ಫಸ್ಟ್ ಹಾಫ್ ಮಾತ್ರ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಯಾಕೆಂದ್ರೆ ಸ್ಟೋರಿನ ಇಂಟ್ರಿಗಿಂಗ್ ಆಗಿ ತೋರ್ಸಕ್ ಹೋಗಿರೋ ಒಂದು ಸ್ಪೈ ಯೂನಿವರ್ಸ್ ನ ತುಂಬಾ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇಂಟರ್ವಲ್ ಟ್ವಿಸ್ಟ್ ಕೂಡ ಸಕ್ಕದಾಗಿತ್ತು, ಬಟ್ ಸ್ವಲ್ಪ ಪ್ರೆಡಿಕ್ಟಬಲ್ ಇತ್ತು. ಸೆಕೆಂಡ್ ಹಾಫ್ ಏನ್ ಮಾಡ್ಬಿಟ್ಟಿದ್ರೆ ಸ್ವಲ್ಪ ಬೋರಿಂಗ್ ಆಗುತ್ತೆ, ತುಂಬಾ ಡ್ರಾಮಾ ತಗೊಂಡ್ಬಂದಿದ್ದಾರೆ. ಅದನ್ನೆಲ್ಲ ಕಮ್ಮಿ ಮಾಡಿದ್ರೆ ಸ್ಕ್ರೀನ್ ಪ್ಲೇ ಚೆನ್ನಾಗಿರ್ತಿತ್ತು. ಜೊತೆಗೆ ಏನು ಅಂದ್ರೆ ತುಂಬಾ ಪ್ರೆಡಿಕ್ಟಬಲ್ ಇದೆ ಸ್ಟೋರಿ, ಯಾವುದೇ ರೀತಿಯಾದ ಚೇಂಜಸ್ ಇಲ್ಲ, ಮತ್ತೆ ಓವರ್ ಸ್ಟಫ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡಿದ್ರೆ ಸಕ್ಕತ್ತಾಗಿ ಮೂಡ್ ಬಂದಿದೆ. ಅಬುದಾಬಿ, ಇಟಾಲಿ ಮತ್ತೆ ಸ್ಪೇನ್ ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ, ಆಡಿಯನ್ಸ್ ಇಂಪ್ರೆಸ್ ಮಾಡಿದ್ದಾರೆ. ಅದೇ ರೀತಿ ಕ್ಯಾಮೆರಾ ವರ್ಕ್ ಕೂಡ ಸಕ್ಕತ್ತಾಗಿ ಮೂಡ್ ಬಂದಿದೆ. ಎಸ್ಪೆಷಲಿ ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ಕ್ಯಾಮೆರಾ ವರ್ಕ್ ಚೆನ್ನಾಗಿ ಮೂಡ್ ಬಂದಿದೆ. ಜೊತೆಗೆ ಚೇಸಿಂಗ್ ಸೀಕ್ವೆನ್ಸಸ್ ಅಲ್ಲಿ ಮಾತ್ರ ಕ್ಯಾಮೆರಾ ವರ್ಕ್ ಇನ್ನೂ ಸೂಪರ್ ಅಂತ ಹೇಳ್ಬೋದು. ಮ್ಯೂಸಿಕ್ ಬಗ್ಗೆ ಮಾತಾಡಿದ್ರೆ ಮ್ಯೂಸಿಕ್ ಕೂಡ ಚೆನ್ನಾಗಿ ಮೂಡ್ ಬಂದಿದೆ ಮೂವಿನಲ್ಲಿ. ಎಸ್ಪೆಷಲಿ ರಿತಿಕ್ ರೋಷನ್ ಅವ್ರದ್ದು ಟೀಮ್ ಮ್ಯೂಸಿಕ್ ಮತ್ತೆ NTR ಅವ್ರ ಟೀಮ್ ಮ್ಯೂಸಿಕ್ ಸಕ್ಕತ್ತಾಗಿ ವರ್ಕ್ ಆಗಿದೆ. ಅದ್ರ ಜೊತೆಗೆ 2 ಸಾಂಗ್ ಕೂಡ ಚೆನ್ನಾಗಿದೆ, ವಿಜುವಲಿನೂ ಕೂಡ ಚೆನ್ನಾಗಿತ್ತು, ಆಡಿಯನ್ಸ್ ಇಂಪ್ರೆಸ್ ಮಾಡುತ್ತೆ. ಜೊತೆಗೆ ಸಾಂಗ್ ಹಾಕಿರೋ ಟೈಮ್ ಕೂಡ ಪರ್ಫೆಕ್ಟ್ ಅಂತ ಹೇಳ್ಬೋದು. ಅಬ್ರಪ್ಟ್ ಆಗಿ ಏನ್ ಮೂಡ್ ಬಂದಿಲ್ಲ. ಆದ್ರೆ ಕೆಲವು ಸೈಡ್ SFX ಓವರ್ ಅನ್ಸ್ಬಿಡುತ್ತೆ. ಅದ್ ಬಿಟ್ಟು ಮಿಕ್ಕಿದೆಲ್ಲ ಪರವಾಗಿಲ್ಲ ಅಂತ ಹೇಳ್ಬೋದು. ಎಡಿಟಿಂಗ್ ಬಗ್ಗೆ ಮಾತಾಡಿದರೆ ಫಸ್ಟ್ ಹಾಫ್ ತುಂಬಾ ಟೈಟ್ ಆಗಿ ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ. ಬಟ್ ಸೆಕೆಂಡ್ ಹಾಫ್ ಚೆನ್ನಾಗಿ ಮೂಡ್ ಬಂದಿಲ್ಲ. ಯಾಕಂದ್ರೆ ಡ್ಯೂರೇಷನ್ ಖಂಡಿತವಾಗ್ಲೂ ಕಮ್ಮಿ ಮಾಡಬಹುದಿತ್ತು. 2 hours 50 minutes ಮೂವಿನ ಆರಾಮಾಗಿ 2 ಗಂಟೆ 20 ನಿಮಿಷಕ್ಕೆ ತರಬಹುದಿತ್ತು. ಅದ್ರ ಜೊತೆಗೆ ಇನ್ನೊಂದೇನು ಅಂದ್ರೆ ತುಂಬಾ ಕಡೆ ಮ್ಯಾಚ್ ಕಟ್ ಅಬ್ರಪ್ಟ್ ಆಗಿ ಬಂದ್ಬಿಟ್ಟಿದೆ ಸೆಕೆಂಡ್ ಹಾಫ್ ಅಲ್ಲಿ. ಕೊರಿಯೋಗ್ರಫಿ ಬಗ್ಗೆ ಮಾತಾಡಿದ್ರೆ 2 ಸಾಂಗ್ ಕೂಡ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ರಿತಿಕ್ ರೋಷನ್ ಅವರು ಮತ್ತೆ NTR ಅವರಂತೂ ತುಂಬಾ ಸಖತ್ತಾಗಿ ಮಾಡಿದ್ರೆ ಆಸಮ್ ಆಗಿ ಮೂಡ್ ಬಂದಿದೆ ಅಂತ ಹೇಳ್ಬಹುದು. VFX ಬಗ್ಗೆ ಮಾತಾಡಿದ್ರೆ ಬರೀ 30% ಸೈಡ್ ವರ್ಕ್ ಆಗಿದೆ, 70% ಸೈಡ್ ನಿಜವಾಗ್ಲೂ ವರ್ಕ್ ಆಗಿಲ್ಲ. ವರ್ಸ್ಟ್ ಆಗಿ ಮೂಡ್ ಬಂದ್ಬಿಟ್ಟಿದೆ. ಆಡಿಯನ್ಸ್ ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅದು ಗ್ರೀನ್ ಸ್ಕ್ರೀನ್ ಅಲ್ಲಿ ತೆಗ್ದಿರೋದು ಅಂತ ಹೇಳ್ಬಿಟ್ಟು. ಫೈನಲ್ ಔಟ್ಪುಟ್ ಕೊಡ್ಬೇಕಾದ್ರೆ ಈ ತರ ಕೊಟ್ಟಿದ್ದು ತುಂಬಾ ಬೇಜಾರಾಯ್ತು ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ತೋರಿಸಬಹುದಿತ್ತು. 400 ಕೋಟಿ ಬಜೆಟ್ ಮೂವಿಲಿ VFX ಗೆ ಸ್ವಲ್ಪ ಇನ್ವೆಸ್ಟ್ ಮಾಡಿ ತೋರಿಸಿದ್ರೆ ಚೆನ್ನಾಗಿ ವರ್ಕ್ ಆಗ್ತಿತ್ತು. ಬಟ್ ಖಂಡಿತವಾಗ್ಲೂ ಫೇಲ್ ಆಗಿದ್ದಾರೆ. ಆಕ್ಷನ್ಸ್ ಬಗ್ಗೆ ಮಾತಾಡಿದ್ರೆ ಈ ಮೂವಿನಲ್ಲಿ ತುಂಬಾ ಆಕ್ಷನ್ಸ್ ಇದೆ, ಬಟ್ ಖಂಡಿತವಾಗ್ಲೂ ಆಡಿಯನ್ಸ್ ಇಂಪ್ರೆಸ್ ಮಾಡಲ್ಲ. ಕಾರಣ ಏನು ಅಂದ್ರೆ ಚೂರು ಫಿಸಿಕ್ಸ್ ಇಲ್ಲ. ಎಲ್ಲೆಲ್ಲಿಂದನೋ ಆಡ್ತಾ ಇರ್ತಾರೆ, ಹೆಂಗೋ ಹೊಡಿತಾ ಇರ್ತಾರೆ. ಕೆಲವು ಸೀಕ್ವೆನ್ಸಸ್ ಚೆನ್ನಾಗಿದೆ, ಮಿಕ್ಕಿದೆಲ್ಲ ಡಮ್ಮಿ ಅಂತ ಅನ್ಸುತ್ತೆ. ನೋಡ್ಬೇಕಾದ್ರೆ ನಗುನು ಬರುತ್ತೆ, ಅಯ್ಯೋ ಯಾಕೆ ಈ ತರ ಮಾಡಿದ್ರು ಗುರು, ಇಷ್ಟೊಂದು ಕೆಟ್ಟದಾಗ ಆಕ್ಷನ್ಸ್ ತೋರಿಸಿದ್ದಾರೆ ಅಂತ. ಒಂದ್ ಸ್ವಲ್ಪ ಲಿಮಿಟ್ ಇಟ್ಕೊಂಡು ತೋರಿಸಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಅಭಿಪ್ರಾಯ. ಬಟ್ ಜೂನಿಯರ್ NTR ಮತ್ತೆ ರಿತಿಕ್ ರೋಷನ್ ಅವ್ರು ಇಬ್ರು ಮಧ್ಯೆ ಫೈಟ್ ನಡಿಬೇಕಾದ್ರೆ ಕೆಲವು ಸೀಕ್ವೆನ್ಸಸ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ, ಅದಕ್ಕೆ ಓಕೆ ಅಂತ ಹೇಳ್ಬೋದು. ಸೊ ಫೈನಲ್ ವರ್ಡ್ ಹೇಳಿದ್ರೆ ವಾರ್ 2 ಮೂವಿ ಮೇಲೆ ಆಡಿಯನ್ಸ್ ಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ರೀಚ್ ಆಗೋದ್ರಲ್ಲಿ ಖಂಡಿತವಾಗ್ಲೂ ಫೇಲ್ ಆಗಿದ್ದಾರೆ. ಯಾಕೆಂದ್ರೆ ಪ್ರಿಡಿಕ್ಟಬಲ್ ಸ್ಟೋರಿ ಜೊತೆಗೆ ಎಮೋಷನಲ್ ಡೆಪ್ತ್ ಇಲ್ಲ, ಅದಕ್ಕೆ ಆಡಿಯನ್ಸ್ ಗೆ ಇಂಪ್ರೆಸ್ ಆಗಲ್ಲ ಮೂವಿ. ಆದ್ರೂ ಕೂಡ ಈ ಮೂವಿ ಒಂದ್ಸತಿ ನೋಡಬಹುದು. ಯಾಕೆಂದ್ರೆ ರಿತಿಕ್ ರೋಷನ್ ಮತ್ತೆ ಜೂನಿಯರ್ NTR ಅವರು ಒಂದ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇಬ್ರು ಈಕ್ವಲ್ ಆಗಿ ತೋರ್ಸೋಕ್ ತುಂಬಾ ಒಳ್ಳೆ ಪ್ರಯತ್ನ ಪಟ್ಟಿದ್ದಾರೆ, ಮತ್ತೆ ಸಕ್ಸಸ್ ಆಗಿದ್ದಾರೆ ಅಂತಾನು ಹೇಳ್ಬೋದು. ಜೊತೆಗೆ ಸಿನಿಮಾಟೋಗ್ರಫಿನೂ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಜೊತೆಗೆ ಇನ್ನೊಂದೇನು ಅಂದ್ರೆ ಈ ಮೂವಿನ ಫ್ಯಾಮಿಲಿ ಜೊತೆ ಕುತ್ಕೊಂಡು ಆರಾಮಾಗಿ ನೋಡಬಹುದು. ಈ ಮೂವಿನ ಆದ್ರೆ ಥಿಯೇಟರ್ ಹೋಗಿ ನೋಡಿ, ಅಕಸ್ಮಾತ್ ಆಗಲಿ ಅಂದ್ರೆ OTT ಗೋಸ್ಕರ ವೇಟ್ ಮಾಡಿ ಆರಾಮಾಗಿ ನೋಡಬಹುದು. ಈ ಮೂವಿಗೆ ನಾನ್ ರೇಟ್ ಮಾಡ್ತಾ ಇದ್ದೀನಿ 5.5 out of 10. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.